ಈ ನಮ್ಮ ಭಾರತದ ಒಳಗಿನ ಅಧಿಕಾರ ಕಳೆದುಕೊಂಡಂತ ಇಂಡಿ ಕೂಟದ ಹತಾಶ ಒಂದು ಶಕ್ತಿಗಳು ದೇಶದಾಚೆಯ ದೇಶ ವಿರೋಧಿ ಅಂತಾರಾಷ್ಟ್ರೀಯ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಜಂತರ್ ಮಂತರಲ್ಲಿ ಏನ್ ಮಾಡಿತ್ತು, ನಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ, ನಮ್ಮ ನಿರೀಕ್ಷೆಯನ್ನ ಹೇಗೆ ಒಂದು ಆಕಸ್ಮಿಕವಾದಂತ ಭೂಕಂಪವೋ ಜ್ವಾಲಾಮುಖಿಯೋ ಆವರಿಸಿದ ಹಾಗೆ ನಮ್ಮನ್ನ ಮತಿಗೆಡಿಸಿತ್ತು, ಧೃತಿಗೆಡಿಸಿತ್ತು. ಆದರೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ದೇಶ ನೇಪಾಳದ ಹಾಗೆ, ಬಾಂಗ್ಲಾದ ಹಾಗೆ, ಲಂಕಾದ ಹಾಗೆ ಯುವ ಸಮುದಾಯದ ಒಂದು ಆಕ್ರೋಶಕ್ಕೆ ಭಾರತವೂ ಬಲಿಯಾಗುವಂತ ಒಂದು ಲಕ್ಷಣ ಕಾಣ್ತಾ ಇದೆಯೇ ಅನ್ನುವಂತ ಯೋಚನೆಯಲ್ಲಿ ತಣ್ಣಗೆ ಕೂತಿತ್ತು. ಮೋದಿಯವರು ಹೆದರಿದ್ರೆ, ಅಮಿತ್ ಶಾ ಎಲ್ಲಾದ್ರೂ ವಿಶ್ವಾಸವನ್ನ ಕುಂದಿಸ್ಕೊಂಡ್ರೆ, ಅಥವಾ ಅವರ ಇಡೀಯದಾದ ನಿರೀಕ್ಷೆಗೆ ಮೀರಿದಂತ ಒಂದು ವಿಷಮ ವಾತಾವರಣ ಸೃಷ್ಟಿ ಆಯಿತೆ, ಈ ತರದ ಎಲ್ಲ ಚರ್ಚೆಗಳು ದೇಶದಲ್ಲಿ ಹುಟ್ಕೊಂಡಿದ್ದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಆದಿತ್ಯವಾರ ಇವತ್ತು. ನಿನ್ನೆ 80ನೇ ಸ್ವಾತಂತ್ರ್ಯೋತ್ಸವವನ್ನ ದೇಶಾದ್ಯಂತ, ಒಂದು ಅರ್ಥದಲ್ಲಿ ಪ್ರಪಂಚಾದ್ಯಂತ ಅಂತ ಹೇಳ್ಬೋದೇನೋ, ಎಲ್ಲೆಲ್ಲಿ ಭಾರತೀಯರಿದ್ದಾರೋ ಅಲ್ಲಿ ಕೂಡ ಸ್ವಾತಂತ್ರ್ಯೋತ್ಸವದ ಒಂದು ಮಹೋತ್ಸವ ನಿನ್ನೆ ಅನುರಣಿಸಿತ್ತು ಅನ್ನುವುದರ ಗುಂಗು ಇನ್ನೂ ನಮಗೆ ಹೋಗಿಲ್ಲ. ಅದರ ಜೊತೆಗೆ ಒಂದೂವರೆ ತಿಂಗಳಿಂದ ಈ ದೇಶ ಕಂಡಂತ ಒಂದು ವಿಕ್ಷಿಪ್ತ ವಾತಾವರಣ, ಭಾರತ ದೇಶ ಮೋದಿಯವರ ಆಡಳಿತದಲ್ಲಿ ಕಳೆದ 12 ವರ್ಷಗಳಿಂದ ಯಾವ ಒಂದು ಶುಭವನ್ನ, ಅಭಿವೃದ್ಧಿಯನ್ನ, ಆಶೋದಯವನ್ನ, ನಿರೀಕ್ಷೆಯನ್ನ ಹುಟ್ಟು ಹಾಕಿ ನಮಗೆ ಭಾರತದಲ್ಲೂ ಕೂಡ ಈ ರೀತಿಯ ಒಂದು ಬದಲಾವಣೆಯ ಪರ್ವವನ್ನ ನೋಡುವ ಸೌಭಾಗ್ಯ, ಆ ಹಂತದಲ್ಲಿ ನಮಗೆ ಬದುಕುವ ಭಾಗ್ಯ ದಕ್ಕಿದೆಯಲ್ಲ ಅನ್ನುವಂತ ಒಂದು ಸಾರ್ಥಕ ಭಾವದಲ್ಲಿ ನಾವಿದ್ದರೆ, ಈ ಜಿರ್ಲೆಗಳು, ಈ ನಮ್ಮ ಭಾರತದ ಒಳಗಿನ ಅಧಿಕಾರ ಕಳೆದುಕೊಂಡಂತ ಇಂಡಿ ಕೂಟದ ಹತಾಶ ಒಂದು ಶಕ್ತಿಗಳು ದೇಶದಾಚೆಯ ದೇಶ ವಿರೋಧಿ ಅಂತಾರಾಷ್ಟ್ರೀಯ ಶಕ್ತಿಗಳೊಟ್ಟಿಗೆ ಸೇರಿಕೊಂಡು ಜಂತರ್ ಮಂತರಲ್ಲಿ ಏನ್ ಮಾಡಿತು, ನಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ, ನಮ್ಮ ನಿರೀಕ್ಷೆಯನ್ನ ಹೇಗೆ ಒಂದು ಆಕಸ್ಮಿಕವಾದಂತ ಭೂಕಂಪವೋ ಜ್ವಾಲಾಮುಖಿಯೋ ಆವರಿಸಿದ ಹಾಗೆ ನಮ್ಮನ್ನ ಮತಿಗೆಡಿಸಿತ್ತು, ಧೃತಿಗೆಡಿಸಿತ್ತು. ಆದರೆ ನಿನ್ನೆ ಇದೇ 56 ಇಂಚಿನ ನಮ್ಮ ಹೆಮ್ಮೆಯ ಪ್ರಧಾನಿ ಬಹುಶಃ ಐತಿಹಾಸಿಕ ಅನ್ನುವ ರೀತಿಯಲ್ಲಿ 2 ರೀತಿಯಲ್ಲಿ ಅದನ್ನು ಭಾವಿಸಬಹುದು. ಒಂದು, 80ನೇ ಸ್ವಾತಂತ್ರ್ಯೋತ್ಸವದ ಹೊಸ್ತಿಲಲ್ಲಿ ನಿಂತಂತ ಈ ದೇಶದಲ್ಲಿ 13 ಬಾರಿ ಕೆಂಪುಕೋಟೆಯಲ್ಲಿ ಸ್ವಾತಂತ್ರ್ಯೋತ್ಸವ ಭಾಷಣವನ್ನ ಮಾಡಿದಂತ ದಾಖಲೆ ಪ್ರಥಮ ಪ್ರಧಾನಿ ನೆಹರೂದವರದು ಬಿಟ್ರೆ, ನಿನ್ನೆ ಮೋದಿಯವರು ಆ ದಾಖಲೆಯನ್ನ ಸರಿಗಟ್ಟಿದ್ರು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ದೇಶ ನೇಪಾಳದ ಹಾಗೆ, ಬಾಂಗ್ಲಾದ ಹಾಗೆ, ಲಂಕಾದ ಹಾಗೆ ಯುವ ಸಮುದಾಯದ ಒಂದು ಆಕ್ರೋಶಕ್ಕೆ ಭಾರತವೂ ಬಲಿಯಾಗುವಂತ ಒಂದು ಲಕ್ಷಣ ಕಾಣ್ತಾ ಇದೆಯೇ ಅನ್ನುವಂತ ಯೋಚನೆಯಲ್ಲಿ ತಣ್ಣಗೆ ಕೂತಿತ್ತು. ಈ ಜಂಜಿಗಳ ಅಬ್ಬರ, ಪ್ರಧಾನವರ ರಾಜೀನಾಮೆ, ಅದರ ನಂತರ ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು, ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ಇಡೀ ಹಿಡಿತ ಅಮೆರಿಕದ್ದು ಅನ್ನೋದನ್ನ ನಾವು ಮತ್ತೆ ಹೇಳಬೇಕಾಗಿಲ್ಲ. CIA ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಮೆಟಾ ಮೊನ್ನೆ ಪ್ರಧಾನಿಯವರ ಭಾಷಣದ ವಿಷಯದಲ್ಲಿ, ಪ್ರಧಾನಿಯವರ ಒಂದು ವಿಡಿಯೋದ ವಿಷಯದಲ್ಲಿ ಏನನ್ನ ಮಾಡಿತ್ತು, ಮೆಟಾವನ್ನ ಕರೆದು ಹೇಗೆ ನಮ್ಮ ದೇಶದ ವ್ಯವಸ್ಥೆ, ಶಕ್ತಿ ಮೆಟ್ಟಿನಲ್ಲಿ ಹೊಡೆಯುವ ಹಾಗೆ ಹೊಡೆದು ಕಳಿಸಿತ್ತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಆದರೆ ಆತ್ಮವಿಶ್ವಾಸವನ್ನ ದೇಶಿಕರಲ್ಲಿ ಕುಂದಿಸುವಂತ ಒಂದು ಕೆಲಸವನ್ನ ಎಲ್ಲೋ ಒಂದು ಕಡೆ ಜಿರ್ಲೆ ಗ್ಯಾಂಗು ಮಾಡಿತ್ತು. ಅದಕ್ಕೆ ಮೋದಿಯವರು ಹೆದರಿದ್ರೆ, ಅಮಿತ್ ಶಾ ಎಲ್ಲಾದ್ರೂ ವಿಶ್ವಾಸವನ್ನ ಕುಂದಿಸ್ಕೊಂಡ್ರೆ, ಅಥವಾ ಅವರ ಇಡೀಯದಾದ ನಿರೀಕ್ಷೆಗೆ ಮೀರಿದಂತ ಒಂದು ವಿಷಮ ವಾತಾವರಣ ಸೃಷ್ಟಿ ಆಯಿತೆ, ಈ ತರದ ಎಲ್ಲ ಚರ್ಚೆಗಳು ದೇಶದಲ್ಲಿ ಹುಟ್ಕೊಂಡಿದ್ದು. ನಿನ್ನೆ ಪ್ರಧಾನಿಯವರು ಅದಕ್ಕೆ ಸಮಗ್ರವಾಗಿ, ಸಂಪೂರ್ಣವಾಗಿ ಉತ್ತರವನ್ನ ಕೊಟ್ರು. 12 ವರ್ಷದಲ್ಲಿ ಭಾರತ ಯಾವ ರೀತಿ ಬದಲಾಗಿದೆ, ತಾನು ಅಧಿಕಾರವನ್ನ ವಹಿಸಿಕೊಳ್ಳುವಾಗ ಇದ್ದ ಸ್ಟೇಟಸ್ ಏನು, ಸ್ಥಿತಿಗತಿಗಳೇನು, ಇವತ್ತಿನ ಸ್ಥಿತಿಗತಿಗಳೇನು, ನೇರವಾಗಿ ಯುವಕರಿಗೆನೆ ಈ ದೇಶದಲ್ಲಿ ಈ 79 ವರ್ಷವನ್ನ ಮುಗಿಸಿದೇವಲ್ಲ, 80ಕ್ಕೆ ಕಾಲಿಟ್ಟಿದೇವಲ್ಲ, ಈ 79 ವರ್ಷದಲ್ಲಿ 12 ವರ್ಷವನ್ನ ನಿಜವಾದಂತ ಸ್ವತಂತ್ರ ಭಾರತದ ಕನಸಿನ ಒಂದು ಪರ್ವಕಾಲವಾಗಿ, ಆ ನನಸು ಮಾಡುವಂತ ಒಂದು ಧೀಶಕ್ತಿಯ ಪರಿಕ್ರಮವಾಗಿ
ನಾನು ಹೇಗೆ ಪರಿವರ್ತಿಸಿದ್ದೇನೆ ಅನ್ನೋದನ್ನ ಇಂಚಿಂಚಾಗಿ ಅಂಕಿಅಂಶಗಳ ಸಮೇತ ಹೇಳಿದರು. ಅದರ ಜೊತೆಗೆ 2047ರಲ್ಲಿ ಯಾವುದೇ ಒಂದು ದೇಶ ಒಂದು ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗ್ಬೇಕು ಅಂತಾದ್ರೆ ಪ್ರಪಂಚದಲ್ಲಿ ಭಾರತ ಅತಿ ವಿಶಿಷ್ಟವಾದ ನಾಗರಿಕತೆಯನ್ನ ಹೊಂದಿದೆ, ಅತಿ ವಿಶಿಷ್ಟವಾದ ಧರ್ಮದ ನೆಲೆಯನ್ನ ಹೊಂದಿದೆ, ಅತಿ ವಿಶಿಷ್ಟವಾದಂತ ಒಂದು ಭಾವನಾತ್ಮಕತೆಯನ್ನ ಹೊಂದಿದೆ. ಭಾರತದ ನೆಲಕ್ಕೆ ತನ್ನದೇ ಆದಂತ ಒಂದು ದೈವಿಕ ಶಕ್ತಿ ಇದೆ. ಭಾರತ ಅನ್ನುವ ಹೆಸರಿನಲ್ಲಿಯೇ ಇಡೀ ವಿಶ್ವವನ್ನೇ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಔದಾರ್ಯ, ಉದಾರತೆ ಅದು ಅನ್ವರ್ಥವಾಗಿದೆ. ಹಾಗಾಗಿ ಇಡೀ ಪ್ರಪಂಚಕ್ಕೆ ಭಾರತದ ಬಗ್ಗೆ ಇರುವಂತ ಒಂದು ಭಯ ಇದೆಯಲ್ಲ, ಅದು ಇನ್ಯಾವ ದೇಶದ ಬಗ್ಗೂ ಇಲ್ಲ. ಹಾಗಾಗೇನೆ ನಮ್ಮನ್ನ ಮೊದಲಿಂದಲೂ ಹಾವಾಡಿಗರು ನಮ್ಮ ಮೂಲ ನೆಲೆಯನ್ನ, ಧರ್ಮವನ್ನ, ಮನೋಧರ್ಮವನ್ನ, ಗುರುಕುಲ ಪದ್ಧತಿಯನ್ನ ಸಂಪೂರ್ಣವಾಗಿ ನಮ್ಮ ನರನಾಡಿಗಳಲ್ಲ, ನಮ್ಮ ಬೇರುಗಳನ್ನೇ ಕತ್ತರಿಸುವಂತ ಕೆಲಸವನ್ನ ಬ್ರಿಟಿಷ್ ಸಾಮ್ರಾಜ್ಯ ಮಾಡಿತು. ಮಹಮ್ಮದಿಯರು ಮಾಡಿದ್ರು, ದಾಳಿಕೋರರು ಮಾಡಿದ್ರು. ಆದರೆ ಒಂದು ಕತ್ತರಿಸಿದರೆ 100,000 ಲಕ್ಷ ಅನ್ನುವ ರೀತಿಯಲ್ಲಿ ಹುಟ್ಟುಕೊಳ್ಳುವಂತ ಒಂದು ಸಂಸ್ಕೃತಿ ನಮ್ಮದು. ಹಾಗಾಗಿ ಈ ಭಾರತ ಇವತ್ತು ಸೋತು ಸೋತು ಮತ್ತೆ ಗೆದ್ದಿದೆ. ಅದಕ್ಕೆ ಅಧಿನಾಯಕನಾಗಿ ಮೋದಿ ಅವತರಿಸಿದ್ದಾರೆ ಅನ್ನೋದರ ಬಗ್ಗೆ ನಿನ್ನೆ ಅವರ ಭಾಷೆ, ಭಾಷಣ, ಧೀಮಂತಿಕೆ, ನೇರವಾಗಿ ಯುವಕರೊಂದಿಗೆ ಸಂವಾದ ನಡೆಸಿದ್ದು, ಸಪ್ತಧಾರೆಯನ್ನ ಧೀರೋದಾತ್ತವಾಗಿ ಹಂಚಿದ್ದು, ಅವೆಲ್ಲವೂ ನಮ್ಮೆದುರು ಮತ್ತೆ 56 ಇಂಚಿನ ಮೋದಿ ಕಣ್ಣೆದುರು ವಿಜೃಂಭಿಸಿದ್ದು, ಘರ್ಜಿಸಿದ್ದು. ಈ ಜಿರ್ಲೆಗಳು, ಈ ಇಂಡಿಕೂಟ, ಅವರನ್ನ ಮೂದಲಿಸುವವರು ಎಲ್ಲರೂ ನಿನ್ನೆ ಧರಾಶಾಹಿಯಾದದ್ದು ಒಂದು ಐತಿಹಾಸಿಕ ಘಟನೆ ಅಲ್ಲದೆ ಇನ್ನೇನು. ಅವರ ಸಪ್ತಧಾರೆಗಳ ಬಗ್ಗೆ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ನೀವು ಕೇಳಿದ್ದೀರಿ. ಮುಖ್ಯವಾಗಿ ಅವರ ಉದ್ದೇಶ ಏನು? ನಮ್ಮ ಆತ್ಮನಿರ್ಭರ ಭಾರತ, ಪ್ರೊಡಕ್ಟಿವಿಟಿ, ನಮ್ಮ ಕೃಷಿಯಿಂದ ಆಹಾರದವರೆಗೆ, ನೆಲದಿಂದ ನಭೋಮಂಡಲದವರೆಗೆ ಟೆಕ್ನಾಲಜಿ, ನೀರಿನಿಂದ ಸಮುದ್ರದವರೆಗೆ ಪ್ರತಿ ಒಂದು ಕಡೆಯೂ ನಾವು ನಮ್ಮ ಒಂದು ಆತ್ಮನಿರ್ಭರತೆಯನ್ನ ಮತ್ತು ನಮ್ಮ ಪ್ರೊಡಕ್ಟಿವಿಟಿಯನ್ನ, ಮೇಕ್ ಇನ್ ಇಂಡಿಯಾ ಅನ್ನೋದು ಮನೆ ಮನೆಗೆ ತಲುಪಬೇಕು. ನಾವು ಬೇರೆ ದೇಶದ ಮೇಲೆ ಅವಲಂಬನೆಯನ್ನ ಉಳಿಸಿಕೊಂಡ್ರೆ ನಾವು ವಿಕಸಿತ ಭಾರತ ಆಗುವುದಿಲ್ಲ, ವಿಕಸನ ಹೊಂದುತ್ತಿರುವ ಭಾರತವಾಗಿ ಉಳಿತೇವೆ. ನಾವು ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು. 2047 ಸ್ವಾತಂತ್ರ್ಯ ಬಂದು 100 ವರ್ಷ ಅಂತ ಆದ್ರೆ ನಾವು ಆಮದನ್ನ ಮಾಡಿಕೊಳ್ಳುವ ಬದಲು ನಾವು ಇಡೀ ಪ್ರಪಂಚಕ್ಕೆ ಕೊಡುವ ಕೊಡುಗೈ ಆಗಬೇಕು, ರಫ್ತಿನಲ್ಲಿ ನಮ್ಮ ವಿಕ್ರಮವನ್ನ ಸಾಧಿಸಬೇಕು ಅನ್ನೋದು ಅವರ ಇಡೀಯದಾದಂತ ಸಪ್ತಧಾರೆಯ ಒಂದು ಮರ್ಮ. ಅದರ ಬಗ್ಗೆ ನಿಮಗೆ ಹೆಚ್ಚು ವಿವರ ಹೇಳೋದಕ್ಕಿಂತ ನಿನ್ನೆ ಮರ್ಮಾಘಾತ ಮಾಡಿದಂತ ಮತ್ತು ನಿನ್ನೆ ನಡೆದಂತ ಕೆಲವು ವಿದ್ಯಮಾನಗಳ ಬಗ್ಗೆ ನಿಮಗೆ ಮಾತಾಡಬೇಕು, ಚರ್ಚಿಸಬೇಕು. ಆ ಮೂಲಕ ಭಾರತ ಬರುವ ಪ್ರತಿಯೊಂದು ಸವಾಲುಗಳನ್ನು ಕೂಡ ಹೇಗೆ ಎದುರಿಸ್ತದೆ ಅನ್ನೋದನ್ನು ಕೂಡ ನಿಮಗೆ ಹೇಳಬೇಕು. ಮೋದಿಯವರು ಪ್ರತಿಯೊಂದು ಸ್ವಾತಂತ್ರ್ಯೋತ್ಸವದ ಭಾಷಣವನ್ನ ಅವರು ತನ್ನ ಭಾರತ ಕಟ್ಟುವ ಮುಂದಿನ ಭವಿಷ್ಯದ ನೀಲನಕ್ಷೆಯನ್ನ ಜನರ ಮನಸ್ಸಿನ ಎದುರು ಬಿತ್ತುವ ಒಂದು ಕೈಕರ್ಯಕ್ಕಾಗಿ ಆ ಭಾಷಣವನ್ನ, ಕೆಂಪುಕೋಟೆಯನ್ನ, ಸಂದರ್ಭವನ್ನ ಬಳಸ್ಕೊಳ್ತಾರೆ ಅನ್ನೋದರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಅದೇ ರೀತಿಯ ನೆಲೆಯಲ್ಲಿ ಜೆನ್ಜಿಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಜಿರ್ಲೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ದೇಶದ ಒಳಗಡೆನೆ ಇದ್ದು ಸಕಲ ಸೌಲಭ್ಯಗಳನ್ನು ಪಡೆದು ಕುರಿತಿಂದು ಮರಿತಿಂದು ಹೆಬ್ಬುಲಿ ಆದ ಹಾಗೆ ಈ ಇಂಡಿಕೂಟ ಪ್ರತಿಪಕ್ಷಗಳು ರಾಜಕೀಯ ಒಂದು ಲಾಭವನ್ನ ಪಡ್ಕೊಳ್ಳುವಂತ ಈ ಹೆಗ್ಗಣಗಳಿಗೂ ಕೂಡ ಸರಿಯಾದ ರೀತಿಯ ಮರ್ಮಾಘಾತವನ್ನ ಮಾಡಿದ್ದಾರೆ. ನಮ್ಮಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ 5, 7, 9, 18, 21 ಇದಕ್ಕೆಲ್ಲ ಬಹಳ ಮಹತ್ವ ಇದೆ. ಸಪ್ತ ಋಷಿಗಳು, ಸಪ್ತ ಸಾಗರಗಳು ಎಲ್ಲವೂ, ಸಪ್ತಪದಿ. ನಮ್ಮಲ್ಲಿ 7ಕ್ಕೆ ಬಹಳ ಮಹತ್ವ ಇದೆ, 9ಕ್ಕೂ ಇದೆ, 5ಕ್ಕೂ ಇದೆ, 21ಕ್ಕಿದೆ, 18ಕ್ಕೂ ಇದೆ. ಮೋದಿಯವರು ಯಾವ ಮಟ್ಟಿಗೆ ಭಾರತದ ಒಂದು ಸಾಂಸ್ಕೃತಿಕ ಧಾತುವನ್ನ ಇಟ್ಟುಕೊಂಡು ತನ್ನ ಮಾತನ್ನ, ತನ್ನ ಮರ್ಮವನ್ನ, ತನ್ನ ಭವಿಷ್ಯ, ಈ ದೇಶದ ಭವಿಷ್ಯವನ್ನ ಮತ್ತು ಈ ದೇಶದ ಒಟ್ಟು ಕಟ್ಟುವಿಕೆಯಲ್ಲಿ ಅದರ ಇಡೀ ಭೂಮಿಕೆಯಾಗಿ ಬಳಸ್ತಾ ಇರುವಂತ ನಾದ ಯಾವುದು ಅಂತಂದ್ರೆ ಅದು ಈ ಭಾರತ ಸಂಸ್ಕೃತಿಯ ಒಂದು ಧಾತು. ಅದರನ್ನ ಅದ್ಭುತವಾಗಿ ಅವರು ಬಳಸ್ತಾರೆ. ಇದನ್ನ ಯಾವ ರೀತಿ ಅವರು ಸವಾಲ್ ಹಾಕಿದ್ರು, ಯಾವ ರೀತಿ ಅವರು ಈ ದೇಶದ ಯುವ ಮನಸ್ಸುಗಳನ್ನ, ಯುವ ಒಂದು ಸಮುದಾಯವನ್ನ ಬಳಸಿಕೊಂಡು ಅವರ ಶೈಕ್ಷಣಿಕ ದಾಹವನ್ನ ಒಂದು ಮಾಫಿಯಾದ ರೀತಿ ಅದನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ, ಅವರಿಗೆ ಯಾವ ರೀತಿ ಬ್ರಹ್ಮಾಸ್ತ್ರ ಬಳಸಬಹುದು ಎಲ್ಲವನ್ನ ಜಿರ್ಲೆಗಳು ಬಂದು ಮೋದಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಅಮಿತ್ ಶಾ ಅವರನ್ನ ಟಾರ್ಗೆಟ್ ಮಾಡಿದ್ರು, ಬಿಜೆಪಿಯನ್ನ ಟಾರ್ಗೆಟ್ ಮಾಡಿದ್ರು, ಸನಾತನ ಧರ್ಮವನ್ನ ಟಾರ್ಗೆಟ್ ಮಾಡಿದ್ರು. ಈ 12 ವರ್ಷದಲ್ಲಿ ಆದಂತ ಅಭಿವೃದ್ಧಿಯ ನಾಗಾಲೋಟವನ್ನ ವ್ಯಂಗ್ಯವಾಗಿ ಚಿತ್ರಿಸುವಂತ ಅಮೆರಿಕದ CIA ಮತ್ತು
ಆ ಧೂರ್ತ ವಿದೇಶಿ ಶಕ್ತಿಗಳನ್ನ ಸೋಷಿಯಲ್ ಮೀಡಿಯಾವನ್ನ ಬಳಸಿಕೊಂಡು 600ಕ್ಕೂ ಹೆಚ್ಚು ಪಟ್ಟು 600 ಟೈಮ್ಸ್ ಆ ಜೆನ್ಜಿ ಹೋರಾಟವನ್ನ ರಿಪೀಟ್ ಮಾಡಿ 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 ಯುವಕರ ಮನಸ್ಸನ್ನ, ಯುವ ಸಮುದಾಯದ ಮನಸ್ಸನ್ನ ಕೆರಳಿಸುವ ಕೆಲಸವನ್ನ ಮಾಡಿದ್ರಲ್ಲ, ಅದಕ್ಕೆ ಅರಳಿಸುವ ಒಂದು ಅದ್ಭುತವಾದಂತ ಬ್ಯಾಟಿಂಗ್ ಅನ್ನ, ಬ್ರಹ್ಮಾಸ್ತ್ರವನ್ನ ನಿನ್ನೆ ಮೋದಿ ಅವರು ಕೊಟ್ಟು, ಅದರ ಮಧ್ಯೆ ಕೆಲವು ಬಹಳ ವಿಚಿತ್ರವಾದಂತ, ಬಹಳ ಖುಷಿ ಕೊಡುವಂತ ಕೆಲವು ಘಟನೆಗಳು ನಡೆದಿದ್ದಾವೆ. ಅವೆಲ್ಲವನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ನಿಮ್ಮ ಅಭಿಪ್ರಾಯವನ್ನು ಬಹಳ ಮುತುವರ್ಜಿಯಿಂದ ನಾನು ನಿರೀಕ್ಷೆ ಮಾಡ್ತೇನೆ. ಕಮೆಂಟ್ ಮಾಡಿ. ಅದರ ಜೊತೆಗೆ ಈ ಸ್ವಲ್ಪ ದೀರ್ಘವಾದಂತ ವಿಡಿಯೋ, ನಾನು ಹಿಂದೆನೆ ಹೇಳಿದ್ದೇನೆ, ದಿನಕ್ಕೊಂದೇ ವಿಡಿಯೋ ಮಾಡೋದು ನಾನು. ಆದ್ರಿಂದ ನನ್ನ ನೋಡುಗರು ನೀವು ಅದನ್ನ ಸಹನೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕೊನೆಯವರೆಗೂ ನೋಡ್ತೀರಿ ಮತ್ತು ಹೆಚ್ಚೆಚ್ಚು ಅದನ್ನ ಶೇರ್ ಮಾಡ್ತೀರಿ ಅನ್ನುವ ನಂಬಿಕೆ ಇದೆ. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಿನ್ನೆ ನಡೆದಂತ ಕೆಲವು ಕುಚೋದ್ಯದ ಮತ್ತು ದೇಶವನ್ನ ಪ್ರೀತಿಸುವ ನಿಮ್ಮಂತವರಿಗೆ ಖುಷಿ ಕೊಡುವಂತ ಒಂದೆರಡು ಘಟನೆಗಳನ್ನು ಹೇಳಿ ಮೋದಿಯವರ ಭಾಷಣದ ಒಂದು ಆ ಮರ್ಮ ಪ್ರಜ್ಞೆಯನ್ನ ನಿಮ್ಮೆದುರು ಇಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸೋನಿಯಾ ಗಾಂಧಿ ಮತ್ತು ವಂದೇ ಮಾತರಂ, ನಿಮಗೆ ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸೋನಿಯಾ ಗಾಂಧಿ ಅವರು ಯಾವಾಗಲೂ ಕೂಡ ಕೆಂಪುಕೋಟೆಯ ಸ್ವಾತಂತ್ರ್ಯದ ಭಾಷಣಕ್ಕೆ ಹೋಗುದಿಲ್ಲ. ಯಾಕೆಂತಂದ್ರೆ ಇಡೀ ಕಾಂಗ್ರೆಸ್ಸಿನ ಕುಲಕ್ಕೆ ಈ ದೇಶದ ಆಡಳಿತ ನಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನುವ ರೀತಿಯಲ್ಲಿ, ನಮ್ಮ ಒಂದು ಕಬ್ಜದ ನೆಲೆ ಅನ್ನುವ ರೀತಿಯಲ್ಲಿ, ಅದು ಬೇರೆಯವರು ಕೆಂಪುಕೋಟೆಯಲ್ಲಿ ಭಾಷಣ ಮಾಡುವುದನ್ನ ಸಹಿಸುವ ಯಾವ ಮನಸ್ಸನ್ನು ಅದು ಹೊಂದಿಲ್ಲ. ನಿಮಗೆ ಗೊತ್ತಿದೆ. ಶಿಷ್ಟಾಚಾರದ ಪ್ರಕಾರ ಪ್ರತಿಪಕ್ಷದ ರಾಜ್ಯಸಭಾ ನಾಯಕ ಅಥವಾ LOP ಅಲ್ಲಿ ಮೊದಲ ಸ್ಥಾನದಲ್ಲಿ ಕೂತ್ಕೋಬೇಕು. ಸಾಮಾನ್ಯ ಎಂಪಿಗಳು 2ನೇ 3ನೇ ಹಂತದಲ್ಲಿ ಕೂತ್ಕೋಬೇಕಾಗತ್ತೆ. ಸೋನಿಯಾ ಗಾಂಧಿ ಅವರಿಗೆ ಅದು ಇಷ್ಟ ಇಲ್ಲ. ಆದ್ರಿಂದ ಅವ್ರು ಒಂದೆರಡು ಸಾರಿ ಬಿಟ್ರೆ ಮತ್ತೆ ಕೆಂಪುಕೋಟೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಎಂದೂ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಪರ್ಯಾಯವಾಗಿ ಈಗ ಇಂದಿರಾ ಭವನದ ಅವರ ಅಧಿಕೃತ ಕಚೇರಿಯಲ್ಲಿ ಫ್ಲಾಗ್ ಹಾಸ್ಟಿಂಗ್ ಅನ್ನ ಮಾಡ್ತಾರೆ. ನಿನ್ನೆ ಅಲ್ಲಿದು ಇಡೀ ದೇಶದಲ್ಲಿ ವೈರಲ್ ಆಗಿದೆ, ನೀವು ಗಮನಿಸಿದ್ದೀರಿ. ಇದೇ ಮಳೆಗಾಲದ ಅಧಿವೇಶನದಲ್ಲಿ ಗದ್ದಲ, ಗಲಾಟೆ, ದಂಗೆ, ದೊಂಬಿ, ಅದರ ಮಧ್ಯೆ 12 ವಿಧೇಯಕಗಳು ಪಾಸ್ ಆಗಿದ್ದಾವೆ, ನಿಮ್ಗೆ ಗೊತ್ತಿದೆ. ಅದರಲ್ಲಿ ವಂದೇ ಮಾತರಂ ಬಹಳ ಮುಖ್ಯವಾದದ್ದು. ವಂದೇ ಮಾತರಂ ಕಡ್ಡಾಯವಾಗಿದೆ. ಯಾವುದೇ ಒಂದು ಸರ್ಕಾರಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಅನ್ನು ಹಾಡುವುದನ್ನ ಕಡ್ಡಾಯಗೊಳಿಸಿದೆ ಸರ್ಕಾರ. ಅದಕ್ಕೆ ಅವಮಾನ ಮಾಡುವ, ಅದನ್ನು ತಿರಸ್ಕರಿಸುವ, ಅದನ್ನು ಮೀರುವವರಿಗೆ 3 ವರ್ಷದ ಜೈಲು ಶಿಕ್ಷೆ ಅಂತಲೂ ಕೂಡ ಕಾನೂನಾಗಿದೆ. ಹಾಗಾಗಿ ಅಧಿವೇಶನದ ಕೊನೆಯಲ್ಲಿ ಕೂಡ ಮೊನ್ನೆ ರಾಹುಲ್ ಗಾಂಧಿಯನ್ನು ಸೇರಿ ಪ್ರತಿಯೊಬ್ಬರನ್ನ ನಿಲ್ಲಿಸಿ ಅಮಿತ್ ಶಾ, ಮೋದಿ ಸರ್ಕಾರ ವಂದೇ ಮಾತರಂ ಗೀತೆಯನ್ನ ಹಾಡುವ ಮೂಲಕ ಕೊನೆಗೊಳಿಸಿದಂತ ನಯನ ಮನೋಹರವಾದಂತ ಅದ್ಭುತವಾದಂತ ದೃಶ್ಯವನ್ನ ನೀವು ಗಮನಿಸಿದ್ದೀರಿ. ನಿನ್ನೆ ಅದೇ ರೀತಿ ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆ ಮೊಳಗಿತು. ಆದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ಚಡಪಡಿಕೆ, ಯಾಕಂತಂದ್ರೆ ಆ ಗೀತೆಯಲ್ಲಿ ಏನಿದೆ ಅಂತ ಗೊತ್ತು ನಿಮಗೆ. ನಮ್ಮ ದೇಶದ ಸಾಂಸ್ಕೃತಿಕ ಸಂಪತ್ತಿನ ವರ್ಣನೆ, ಈ ದೇಶದ ಒಂದು ಭಾರತ ಮಾತೆಯ ವರ್ಣನೆ, ಈ ನೆಲದ ವರ್ಣನೆ, ಈ ಶಕ್ತಿಯ ವರ್ಣನೆ, ಇವೆಲ್ಲವೂ ಇದೆ. ಹೇಗೆ ಸಹಿಸ್ತಾರೆ? ಕೊನೆಗೆ ಅದ ಚಡಪಡಿಕೆ, ಆ ನಿಲ್ಲಿಸಬೇಕಾದಂತ ಒಂದು ಸೂಚನೆಗಳು, ಸೋನಿಯಾ ಗಾಂಧಿ ಅವರು ಹಿಂದೆ ಮುಂದೆ ತಿರುಗಿ, ಖರ್ಗೆ ಅವರು ಒಗ್ಗಿಯೂ ಒಗ್ಗದೆ, ಒಪ್ಪಿಯೂ ಒಪ್ಪದೆ ಅವರು ಅಲ್ಲಿ ಚಡಪಡಿಸಿದ್ದು, ರಾಹುಲ್ ಗಾಂಧಿ ಸಂಜ್ಞೆ ಕೊಟ್ಟದ್ದು, ಇವೆಲ್ಲವೂ ಇಡೀ ದೇಶದ ಆಕ್ರೋಶಕ್ಕೆ ಕಾರಣವಾಗಿದೆ, ವ್ಯಂಗ್ಯಕ್ಕೆ ಕಾರಣವಾಗಿದೆ. ಮತ್ತೆ ಇವರಿಗಿರುವ ದೇಶಭಕ್ತಿಯ ಹಣೆ ಬರಹ ನಿನ್ನೆ ಜಗಚ್ಚಾಯರಾಗಿದೆ. ಇದೇ ಸೋನಿಯಾ ಗಾಂಧಿ ಅವರು ಭಾಷಣ ಮಾಡ್ತಾ ಇರುವಾಗ ಹಿಂದೊಮ್ಮೆ ಮಸೀದಿಯಲ್ಲಿ ಬಾಂಗು ಆಜಾನು ಮೊಳಗದಾಗ ಸ್ತಬ್ಧಗೊಳಿಸಿ ಆಜಾನು ಮುಗಿಯುವವರೆಗೆ ಭಾಷಣವನ್ನ ಮಾಡದೇನೆ ನಿಂತದ್ದು ನಾವು ನೋಡಿದ್ದೇವೆ. ಮುಸ್ಲಿಮನ ಧರ್ಮದ ಆಚರಣೆಗೆ ಎಷ್ಟು ಮಹತ್ವ ಕೊಡ್ತಾರೆ ಅನ್ನೋದನ್ನು ಗಮನಿಸಿದ್ದೇವೆ. ಅವ್ರು ಯಾವುದೇ ಹಿಂದೂ ಆಚರಣೆಗೆ, ಹಿಂದೂ ಹಬ್ಬಕ್ಕೆ ಯಾವುದಕ್ಕೂ ಅವರು ಟ್ವೀಟು ಮಾಡುದಿಲ್ಲ, ಶುಭಾಶಯನೂ ಮಾಡುದಿಲ್ಲ, ಪಾಲ್ಗೊಂಡ ದಾಖಲೆಯೂ ಇಲ್ಲ. ಈ ದೇಶದ ಪೌರತ್ವವನ್ನೇ ಸ್ವೀಕರಿಸಿದೇನೆ ಅವರು ಸಂಸತ್ ಸದಸ್ಯರಾದವರು, ಅದು ಪ್ರಶ್ನೆ ಬೇರೆ, ವೋಟಿಂಗ್ ಮಾಡಿದವರು. ಈ ತರದ ಅದ್ಭುತಗಳೆಲ್ಲ ನಡೆದಿದ್ದಾವೆ. ಇದು ನಿನ್ನೆ ನಡೆದದ್ದು. ಇಡೀ ಸಾರ್ವಜನಿಕವಾಗಿ ವಂದೇ ಮಾತರಂಗೆ ಪರ್ಯಾಯವಾಗಿ ಈ ದೇಶಿ ಪ್ರಜ್ಞೆಗೆ, ಭಾರತೀಯತೆಗೆ ಅವರು ಎಷ್ಟು ಬೆಲೆಯನ್ನ ಕೊಡ್ತಾರೆ ಅನ್ನೋದು ನಿನ್ನೆ ಜಗಚ್ಚಾಯ. ಅದರ ಜೊತೆಗೆ ನಮ್ಮ ಜಿರ್ಲೆ ಮಹಾತ್ಮ ಅಭಿಜಿತ್ ದೀಪ್ಗೆ ನಿನ್ನೆ ದೆಹಲಿಯಲ್ಲಿ ಒಂದು ಪೊಲೀಸರ ಪರ್ಮಿಷನ್ ಇಲ್ದೇನೆ ಒಂದು ಗಾರ್ಡನ್ ನಲ್ಲಿ, ಉದ್ಯಾನವನದಲ್ಲಿ ತಮ್ಮದೇ ಆದಂತ ಒಂದಿಷ್ಟು ಪುಂಡು ಪೋಖ್ರಿಗಳನ್ನು ಸೇರಿಸ್ಕೊಂಡು ನಿನ್ನೆ ಮೋದಿಯವರ ಭಾಷಣಕ್ಕೆ ಏನೋ ಕೌಂಟರ್ ಕೊಡಬೇಕು, ಏನಾದ್ರೂ ಒಂದು ಹಂಗಾಮ ಮಾಡಬೇಕು ಅಂತ ಏನೋ ಹೋಗಿದ್ರು ಕಾಣುತ್ತೆ. ಆದ್ರೆ ಜನ ಇವರನ್ನ ಕಂಡು ಇವರ ಅಧಿಕಾರ ದಾಹ, ಈ ದೇಶ ವಿರೋಧಿ ಗುಂಪುಗಳೊಟ್ಟಿಗೆ ಇವರು ಸೇರ್ಕೊಂಡು ಮಾಡಿದಂತ ಮಸಲತ್ತು, ದೇಶ ವಿರೋಧಿ ಗುಂಪುಗಳೊಟ್ಟಿಗೆ ಸೇರಿ ಮೋದಿಯವರ ವಿರುದ್ಧ ಮಾಡಿದಂತ ಪ್ರಪಗಾಂಡ, ಇವರ ಸುಳ್ಳು, ಇವರ ಮೋಸ, ಇವರ ವಂಚನೆ, ಅಮೆರಿಕಕ್ಕೆ ಹೋಗಿ ವಿದ್ಯೆಯನ್ನೂ ಕಲಿಯದೇನೆ ಅಲ್ಲಿ ಜಾರ್ಜ್ ಸೊರೋಸನ್ ಅಂತ ದೇಶ ವಿರೋಧಿಗಳೊಟ್ಟಿಗೆ ಸೇರಿ
ಮಾಡಬಾರದ ಕೆಲಸವನ್ನ ಮಾಡಿದ್ದು ಇವೆಲ್ಲವನ್ನ ಕಂಡು ದೇಶದ ಜನ ರೋಸಿದ್ದಾರೆ. ನಿನ್ನೆ ಅಲ್ಲಿ ಇವರನ್ನ ಮುತ್ತಿಗೆ ಹಾಕಿ ಇವರಿಗೆ ಒಂದು ಅದ್ಭುತವಾದ ಪ್ರಶ್ನೆಗಳನ್ನ ಕೇಳಿ ಇವರನ್ನ ವಿಚಲಿತಗೊಳಿಸಿ ಕೊನೆಗೆ ಅಭಿಜಿತ್ ದೀಪ್ಗೆ ತಲೆ ಮರೆಸ್ಕೊಂಡು ಓಡಿ ಕಾರ್ ಹತ್ತಿ ಪರಾರಿಯಾದಂತ ಘಟನೆ ನಡೆದಿದೆ. ಇನ್ನೊಂದು, ಮೋದಿಯವರ ಭಾಷಣ ನಿನ್ನೆ ಇಡೀ ದಿನ ವೈರಲ್ ಆಗುತ್ತೆ. ಅದರ ಮಧ್ಯೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬಹುಶಃ ಈ ಪ್ರಕಾಂಡ ಪಂಡಿತನ ತಲೆಯಲ್ಲಿ ಒಂದು ವಿಚಾರ ಹೊಳೆದಿದೆ. ಅದು ನಿನ್ನೆ ಇಡೀ ದೇಶದ ನಗೆಪಾಟಲಿಗೆ ಮತ್ತು ಅವನ ಇಡೀ ವ್ಯಕ್ತಿತ್ವವನ್ನ ಸಂಪೂರ್ಣ ನಾಶಗೊಳಿಸುವಂತ ಕೆಲಸಕ್ಕೆ ಸ್ವಯಂಕೃತ ಅಪರಾಧವೇ ನಿನ್ನೆ ಕಾರಣವಾಗಿದೆ. ಏನು ಅಂತಂದ್ರೆ, ತನ್ನ ಏನು ಇನ್ಸ್ಟಾಗ್ರಾಮ್ ಇದೆ ಅದನ್ನ ಹ್ಯಾಕ್ ಮಾಡಲಾಗಿದೆ ಮತ್ತು NDA ಸರ್ಕಾರ ಸಸ್ಪೆಂಡ್ ಮಾಡಿದೆ ಅಂತ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆದರೆ ಇದೇ ಅಭಿಜಿತ್ ದೀಪ್ಗೆ ನೆನಪಿಡಬೇಕು, ಮೆಟಾವನ್ನ ಬಳಸ್ಕೊಂಡು, ಇನ್ಸ್ಟಾವನ್ನ ಬಳಸ್ಕೊಂಡು, ಸೋಷಿಯಲ್ ಮೀಡಿಯಾವನ್ನ ಬಳಸ್ಕೊಂಡು ಇಡೀ ದೇಶದ ಅಮಾಯಕ ಯುವಕರ ಮನಸ್ಸನ್ನ ಕೆಡಿಸಿದ್ದು, ಉದ್ವೇಗಕ್ಕೆ ಒಳಗಾಗುವಾಗಿ ಅವರನ್ನ ಪ್ರೇರೇಪಿಸಿದ್ದು, ಹಿಂಸಾಚಾರ ಮಾಡಿಸಿದ್ದು, ಜಂತರ್ ಮಂತರ್ನಿಂದ ಸಂಸತ್ ಭವನದವರೆಗೆ ಜುಲೈ 20ರ ಘಟನೆ ಇನ್ನೂ ಮಾಸಿಲ್ಲ. ಮೋದಿ ಅಂತ ಈ ದೇಶದ ಪ್ರಧಾನಿಯವರ ಖಾತೆಯನ್ನೇ ಈ ಸೋಷಿಯಲ್ ಮೀಡಿಯಾ ಮೆಟಾ ಬರ್ಖಾಸ್ತುಗೊಳಿಸಿತ್ತು. ಅದನ್ನ ರಿವೋಕ್ ಮಾಡ್ಲಿಕ್ಕೇನೆ ಒಂದಿಷ್ಟು ದಿನಗಳು ಹಿಡಿದಿದ್ದಾವೆ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಅಕೌಂಟ್ ಹ್ಯಾಕ್ ಆಯ್ತು ಅಂತಾದ್ರೆ, ರದ್ದಾಯ್ತು ಅಂತಾದ್ರೆ ಅದಕ್ಕೆ 108 ಪ್ರಶ್ನೆಯನ್ನ ಮೆಟಾ ಕೇಳುತ್ತೆ. ಅದಕ್ಕೆ ನೀವು ಉತ್ತರಿಸಬೇಕು, ವಾರಗಟ್ಲೆ ಹಿಡಿತದೆ. ಅದ್ರ ನಿನ್ನೆ ಮಜಾ ನೋಡಿ, ಇವರು ಪೋಸ್ಟ್ ಹಾಕಿದ್ರು, ಆ ಮೂಲಕ ಇಡೀ ದೇಶದ ಜನಜಿಗಳು ಸಂಪೂರ್ಣವಾಗಿ ಎದ್ದು ನಿಂತು ಹೋ ಹೋ ಅಂತ ಹಂಗಾಮ ಮಾಡ್ತಾರೆ ಅಂತ ಭಾವಿಸಿದ್ರು. ಏನು ಕಿಸಿಲಿಕ್ಕಾಗ್ಲಿಲ್ಲ. 2 ನಿಮಿಷದಲ್ಲಿ ಅವರ ಅಕೌಂಟ್ ರೀಪಬ್ಲಿಷ್ ಆಯ್ತು. ಇಟ್ ಈಸ್ ಇಂಪಾಸಿಬಲ್. ಆ ಪ್ರಕ್ರಿಯೆಯನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ಅರಿವಿದ್ದವರಿಗೆ ಗೊತ್ತಿದೆ. ಒಮ್ಮೆ ನಮ್ಮ ಅಕೌಂಟ್ ಹ್ಯಾಕ್ ಆಯ್ತು ಅಥವಾ ಅದು ಬರ್ಖಾಸ್ತಾಯ್ತು ಅಂತ ಆದ್ರೆ ಅದಕ್ಕೆ ಅದರದೇ ಆದಂತ ಕ್ರಮ ಇದೆ. ಹೀಗೆ ನಿನ್ನೆ ಇವರು ಕೋಲ್ ಕೊಟ್ಟು ಪೆಟ್ಟು ತಿಂದಂತ ಘಟನೆ ಇಡೀ ದೇಶಾದ್ಯಂತ ಒಂದು ನಗೆಪಾಟಲಿಗೆ ಗುರಿಯಾಯ್ತು. ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ರಾಷ್ಟ್ರಗೀತೆಗೆ ವಂದೇ ಮಾತರಂಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಈಗಾಗ್ಲೇನೆ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸಾರಿ ರಾಷ್ಟ್ರಗೀತೆ ಹಾಡ್ತಾ ಇರುವಾಗ್ಲೇನೆ ಅವರು ವೇದಿಕೆಯಲ್ಲಿ ವಿಚಿತ್ರವಾಗಿ ವರ್ತಿಸಿದ್ದು, ವೇದಿಕೆಯಿಂದ ಇಳಿದು ಹೊರಟದ್ದು, ಅದಕ್ಕೆ ವ್ಯಂಗ್ಯ ಮಾಡಿದ್ದು ಬಹಳಷ್ಟು ವಿಡಿಯೋಗಳು ನಮಗೆ ಸಿಗ್ತವೆ. ಹಾಗಾಗಿ ನಿನ್ನೆ ಒಂದು ಕಡೆ ಇಡೀಯದಾಗಿ ದೇಶ ವಿರೋಧಿಗಳು ಜಿರ್ಲೆಗಳ ಹೆಸರಿನಲ್ಲಿ NDA ಸರ್ಕಾರವನ್ನ ಅಡಿಮೇಲು ಮಾಡುವ, ಮೋದಿ ಅವರ ಬಗ್ಗೆ ಒಂದು ಪ್ರಪಗಾಂಡವನ್ನ ಸೃಷ್ಟಿಸುವ, ಇಡೀ ಪ್ರಪಂಚದಲ್ಲೇ ಭಾರತದ ಬಗ್ಗೆ ಒಂದು ಬೇರೆಯೇ ಆದಂತ ಮನೋಭಾವವನ್ನ, ಕಿಚ್ಚನ್ನ ಹಚ್ಚುವಂತ ಕೆಲಸಕ್ಕೇನು ಮುಂದಾಗಿದ್ರಲ್ಲ, ಅದಕ್ಕೆ ಮೋದಿಯವರು ನಿನ್ನೆ ಅತ್ಯಂತ ಸಮರ್ಥವಾಗಿ ಬೆಂಕಿಯ ಹಾಗೆ ತನ್ನ ಮಾತಿನ ಮೂಲಕ ಈ ದೇಶದ ಜನತೆಗೆ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಭಾರತ ಏನು, ಮೋದಿ ಏನು, ನಮ್ಮ ಸರ್ಕಾರದ ಸಾಧನೆ ಏನು, ನಾವು 2047ಕ್ಕೆ ಒಂದು ವಿಕಸಿತ ಭಾರತವನ್ನ ಮಾಡಲಿಕ್ಕೆ ಎಂತ ಒಂದು ಹೆಜ್ಜೆಗಳನ್ನ ಇಡ್ತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ತನ್ನ ಸಪ್ತಧಾರೆಯ ಮೂಲಕ ಸಂಪೂರ್ಣವಾಗಿ ಘೋಷಿಸಿದ್ರು. ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ, ಕೃಷಿ ಆಹಾರ ಉತ್ಪಾದನೆಯ ಬಗ್ಗೆ ಪ್ರಧಾನವಾಗಿ ಕೃಷಿಕರ ಹೊಲದಿಂದ ರಫ್ತು ಮಾರುಕಟ್ಟೆಯವರೆಗೆ ನೇರವಾಗಿ ನಾವು ಸಂಪರ್ಕವನ್ನ ಸಾಧಿಸಬೇಕಾದಂಥದ್ದು, ತಂತ್ರಜ್ಞಾನ ಮತ್ತು ನವೋದ್ಯಮ, AI ಟೆಕ್ನಾಲಜಿ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ, ರೊಬೊಟಿಕ್ಸ್, ಡೇಟಾ ಸೆಂಟರ್, ಇವುಗಳಲ್ಲಿ ಭಾರತದ ಸ್ವಾವಲಂಬನೆ ವಿಕಸಿತ ಭಾರತಕ್ಕೆ ಎಂಥ ಮುಖ್ಯವಾದಂತ ನೆಲೆಯನ್ನ ಒದಗಿಸ್ತದೆ. ಗತಿಶಕ್ತಿ, ದೇಶಾದ್ಯಂತ ಸುಗಮ ಸುಪ್ರೀಂ ವೇಗದ ಒಂದು ಮುಟ್ಟುವಿಕೆಗೆ ನಾವು ಎಷ್ಟರ ಮಟ್ಟಿಗೆ ಈಗಾಗಲೇ ನಾವು ಆದ್ಯತೆ ಕೊಟ್ಟಿದ್ದೇವೆ. ಮತ್ತೆ ಈ ಉಡಾನ್ ಇರಬಹುದು, ಉತ್ತಮ ಹೈವೇಗಳಿರ್ಬಹುದು, ಎಲ್ಲ ಕಡೆ ವಿಮಾನದ ಹಾರಾಟ ಮತ್ತು ಸ್ಪೀಡ್ ರೈಲುಗಳಿರ್ಬಹುದು, ಇವೆಲ್ಲವನ್ನ ನಾವು ಎಷ್ಟರ ಮಟ್ಟಿಗೆ ಮಾಡಬೇಕಾಗಿದೆ. ರಕ್ಷಣಾ ಕ್ಷೇತ್ರದ ನಿರ್ಭರತೆಯ ಜೊತೆಗೆ ರಕ್ಷಣಾ ಸಾಮಗ್ರಿಗಳ ಒಂದು ವಿಲೇವಾರಿಯಲ್ಲಿ ಈಗಾಗಲೇ ನಿಮಗೆ ಗೊತ್ತು, ಆಪರೇಷನ್ ಸಿಂಧೂರ್ ನಂತರ ಅದು ರಷ್ಯಾ ಇರಬಹುದು, ಅಮೆರಿಕ ಇರಬಹುದು, ಅಥವಾ ಟರ್ಕಿ ಇರಬಹುದು, ಚೈನಾ ಇರಬಹುದು, ಈಗಾಗಲೇ ಒಂದು ಯುದ್ಧ ಶಸ್ತ್ರಾಸ್ತ್ರಗಳ ಮಾರಾಟದಲ್ಲಿ ತಾವೇ ದೊಡ್ಡ ಶಂಡಿ ಅಂತ ಭಾವಿಸಿದವರಿಗೇನೆ ಟಕ್ಕರ್ ಕೊಟ್ಟು ಭಾರತದ ನಿರ್ಮಿತ ಯುದ್ಧ ಶಸ್ತ್ರಾಸ್ತ್ರಗಳು ಇವತ್ತು ನಂಬರ್ 1 ಹಂತಕ್ಕೆ ಬಂದಿದೆ. ನಿಮ್ಗೆ ಗೊತ್ತಿದೆ. ಅವರು ಅದನ್ನ ಇಡೀ ವಿಶ್ವವನ್ನ ನಾವು ರಫ್ತಿನಲ್ಲಿ ನಂಬರ್ 1 ಆಗಿ ಗೆಲ್ಲುವ ಮಟ್ಟಕ್ಕೆ ನಾವು ಬೆಳೆಬೇಕು ಅನ್ನೋದನ್ನ ಅವರು ಸಪ್ತಧಾರೆಯಲ್ಲಿ ಬಹಳ ಮುಖ್ಯವಾಗಿ ಹೇಳಿದ್ರು. ಅದರ ಜೊತೆಗೆ ಆತ್ಮನಿರ್ಭರ ರಕ್ಷಣಾ ವ್ಯವಸ್ಥೆ ಭಾರತದ್ದಾಗಬೇಕು. ನಾವು ಈಗಲೂ ಕೂಡ ಯುದ್ಧ ಶಸ್ತ್ರಾಸ್ತ್ರಗಳನ್ನ ನಾವು ರಫ್ತು ಮಾಡ್ತಾ ಇದ್ರು ಕೂಡ ಕೆಲವು ಮಟ್ಟಿಗೆ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಅದನ್ನ 0 ಲೆವೆಲ್ ತರಬೇಕು. ಆವಾಗ ಮಾತ್ರ ಭಾರತ ಒಂದು ಇಡೀಯದಾಗಿ ವಿಕಸಿತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಸಿರು ಮತ್ತು ನೀಲಿ ಆರ್ಥಿಕತೆ, ಗ್ರೀನ್ ಹೈಡ್ರೋಜನ್, ನವೀಕರಿಸಬಹುದಾದ ಇಂಧನ, ಅದರ ಇಂಧನ ಸಂಗ್ರಹಣೆ, ಯಾವುದೇ ದೇಶ ಒಂದು ಉತ್ಕೃಷ್ಟವಾದಂತ ಬದುಕು, ನೆಲೆ, ಶಿಕ್ಷಣ,
ಸಹಬಾಳ್ವೆ, ಶಾಂತಿ ಇವೆಲ್ಲವನ್ನ ಪಡ್ಕೋಬೇಕು ಅಂತಾದ್ರೆ ಭಾರತದ ವಿಕಸಿತ ಭಾರತದ ಪರಿಕಲ್ಪನೆ ಅಮೆರಿಕ ಚೈನಾ ಮಾಡೆಲ್ ಅಲ್ಲ. ಭಾರತದ ಒಂದು ಸಾಂಸ್ಕೃತಿಕವಾಗಿ ನಮ್ಮದೇ ಆದಂತ ಬದುಕು ಅಂತ ನಾವು ಏನು ಭಾವಿಸಿಕೊಂಡು ಬಂದಿದ್ದೇವೆ, ಆ ಭಾವನಾತ್ಮಕ ನೆಲೆಯಲ್ಲಿ ಒಂದು ಸುಖಿಯಾದ ಬದುಕು, ಅದು ಆತ್ಮನಿರ್ಭರ ಬದುಕಾಗಬೇಕು ಅನ್ನೋದು ಭಾರತದ ಪ್ರಧಾನಿಯವರ ಆಶಯ. ಅದಕ್ಕೆ ಇಂಧನ ಬಹಳ ಮುಖ್ಯವಾದದ್ದು, ಅದಕ್ಕೆ ಪ್ರಾಮುಖ್ಯತೆ. ನೀಲಿ ಆರ್ಥಿಕತೆ ಅಂದ್ರೆ ಸಮುದ್ರ ಜಲಕ್ಷೇತ್ರದ ಆರ್ಥಿಕ ಬಲಾಭಿವೃದ್ಧಿ, ಮೀನುಗಾರಿಕೆ ಇರ್ಬೋದು, ಜಲ ಉದ್ಯಮ ಇರ್ಬೋದು, ಕರಾವಳಿಯ ಪ್ರವಾಸೋದ್ಯಮ ಇರ್ಬೋದು, ಸಾಗರದ ತಂತ್ರಜ್ಞಾನ ಇರ್ಬೋದು. ಈ ಬ್ಲೂ ಎಕಾನಮಿ ಅಂತ ಏನಿದೆಯಲ್ಲ, ಇದನ್ನ ಬೇರೆ ದೇಶದಷ್ಟು ನಾವು ಬಳಸೇ ಇಲ್ಲ. ನಾವು ಬಳಸದೇ ಖಾಲಿ ಬಿಟ್ಟ ಜಾಗ ಅದು ಕೆಲವು ಇದೆ, ಅದರಲ್ಲಿ ಇದು ಪ್ರಮುಖವಾದದ್ದು. ಅದನ್ನ ಅವ್ರು ಹೇಳ್ತಾ ಕೊನೆಯದಾಗಿ ಸಾಫ್ಟ್ ಪವರ್ ಅನ್ನುವಲ್ಲಿ ಯೋಗ, ಆಯುರ್ವೇದ, ಪ್ರವಾಸೋದ್ಯಮ, ಸಮಗ್ರ ಆರೋಗ್ಯ ಉದ್ಯಮ, ಸೃಜನಶೀಲತೆ ಇವುಗಳೆಲ್ಲ ಒಂದು ನಾವು ಎಷ್ಟು ಮಹತ್ವವನ್ನು ಕೊಡ್ತೇವೆ, ನಮ್ಮ ಸಪ್ತಧಾರೆಗಳು ಯಾವ ರೀತಿ ಮುಂದಿನ ಒಂದು ದಿನಗಳಲ್ಲಿ ಕೆಲಸ ಮಾಡ್ತೇವೆ. ನೀವು ಈ ಭಾಷಣವನ್ನ ಕೇವಲ ಭಾಷಣ ಅಂತ ನಾವು ಭಾವಿಸುವ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಮೋದಿಯವರು ಡಿಮಾನಿಟೈಸೇಷನ್ ಮಾಡಿದಾಗ ಎಲ್ಲರೂ ವ್ಯಂಗ್ಯ ಮಾಡಿದ್ರು. ಭಾರತದ ಆರ್ಥಿಕತೆಗೆ ಇದು ಸಂಪೂರ್ಣವಾಗಿ ಕುಸಿಯುವಂತ ಒಂದು ನೆಲೆಗೆ ತಲುಪುವಂತ ಅಸ್ತ್ರವನ್ನ ಪ್ರಯೋಗ, ಇದು ಗ್ಯಾರಂಟಿ ರಿವರ್ಸ್ ಆಗತ್ತೆ, ಇದು ಗ್ಯಾರಂಟಿ ಭಾರತದ ಆರ್ಥಿಕತೆಯನ್ನ ಕೊಲ್ಲುವ ಮಟ್ಟಕ್ಕೆ ಇದು ತಿರುಗಿ ಹೊಡೆಯುತ್ತದೆ ಅಂತಲೇ ಮಾತಾಡಿದ್ರು. ಆದ್ರೆ ಭಾರತದ ಒಳಗಿನ ಆರ್ಥಿಕತೆ ಎಷ್ಟು ಮುಖ್ಯವಾಗಿತ್ತೋ ಮೋದಿಯವರಿಗೆ, ಭಾರತದ ರಕ್ಷಣಾತ್ಮಕತೆ, ಭಾರತದ ಭವ್ಯತೆ, ಭಾರತದ ಒಟ್ಟು ಸಮಗ್ರ ಅಭಿವೃದ್ಧಿಗೆ ನಾವು ಪಾಕಿಸ್ತಾನದ ಆರ್ಥಿಕತೆಯನ್ನ ಹೊಡೆದೇ ಇದ್ರೆ ಬೇರೆ ದಾರಿಗಳೇ ಇಲ್ಲ. ಅವ್ರು ಹೇಳಿದ್ರು 3 ವರ್ಷಗಳಲ್ಲಿ ಅವರಿಗೆ ಭಿಕ್ಷಾ ಪಾತ್ರೆಯನ್ನ ನಾನು ಅವ್ರ ಕೈಯಲ್ಲಿ ಕೊಡ್ತೇನೆ ಅಂತ. ಅವರು ಅದನ್ನು ಸಾಧಿಸಿದ್ದಾರೆ. ಭಾರತದ ನೋಟುಗಳನ್ನ ಕೋಟಾ ನೋಟುಗಳ ವ್ಯವಹಾರಕ್ಕೆ ಇಳಿಸಿ ಅವರ ಆರ್ಥಿಕತೆಯ ಮೂಲ ನೆಲೆಯನ್ನಾಗಿ ಏನು ಭಾವಿಸಿದ್ರೋ ಅದಕ್ಕೇನೆ ಅವರ ನರ ಅಲ್ಲ, ಅವರ ಬೇರನ್ನೇ ಕಟ್ಟು ಮಾಡುವ ಮೂಲಕ ಇವತ್ತು ಇಡೀ ದೇಶದಲ್ಲಿ ಅರಾಜಕತೆ ಮತ್ತು ಅಸ್ಥಿರತೆ, ಆರ್ಥಿಕವಾದಂತ ಒಂದು ದಿವಾಳಿತನ ಪಾಕಿಸ್ತಾನದ ಮೂಲ ಧರ್ಮ ಆಗೋಗಿದೆ. ಇಡೀ ಪ್ರಪಂಚದಲ್ಲಿ ಪಾಕಿಸ್ತಾನಕ್ಕೆ ಇವತ್ತು ಕವಡೆ ಕಾಸಿನ ಬೆಲೆ ಇಲ್ಲ, ಭಿಕ್ಷೆ ಬೇಡುವ ಸ್ಥಿತಿ ಆಗಿದೆ. ಡಿಮಾನಿಟೈಸೇಷನ್ ಎಂತ ಒಂದು ಬ್ರಹ್ಮಾಸ್ತ್ರ ಅನ್ನೋದು ಈಗ ಜನಕ್ಕೆ ಅರ್ಥ ಆಗ್ತಾ ಇದೆ. ಮೋದಿಯವರು ಆಡಿದ್ದನ್ನ ಮಾಡಿ ತೋರಿಸಿದ್ದಾರೆ 12 ವರ್ಷದಲ್ಲಿ. ಹಾಗಾಗಿ ಈ ಸಪ್ತಧಾರೆ ಅವರ ಮುಂದಿನ ಆಡಳಿತದ ಒಂದು ಕ್ರಮಶಃತೆಗೆ ಹಿಡಿದಂತ ಕನ್ನಡಿ, ಅದು 100ಕ್ಕೆ 100 ನೆಲಕ್ಕಿಳಿತದೆ, ಅದರ ಬಗ್ಗೆ ಸಂಶಯವೇ ಬೇಡ. ಆ ಕಾರಣಕ್ಕಾಗಿ ಅದೊಂದು ಐತಿಹಾಸಿಕ ಭಾಷಣ. ಇದನ್ನೇ ರಾಹುಲ್ ಗಾಂಧಿ ವಿಷಯದಲ್ಲಿ ನಾವು ಹೇಳ್ತಾ ಬರುವಂತದ್ದು. ನೀವು ವ್ಯಂಗ್ಯ ಮಾಡ್ತೀರಿ, ಗೇಲಿ ಮಾಡ್ತೀರಿ, ಚೀಪ್ ಆದಂತ ಗಿಮಿಕ್ಸ್ ಮಾಡ್ತೀರಿ, ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇಲ್ಲ, ನಿಮ್ಮಲ್ಲಿ ಕನ್ಸ್ಟ್ರಕ್ಟಿವ್ ಆದಂತ ಆಲೋಚನೆಗಳೇ ಇಲ್ಲ. ನೀವು ಮೋದಿ ಅವರು ಆಲೋಚನೆ ಮಾಡುವಂತ ಈ ರೀತಿಯ ಆಲೋಚನೆಯ 1% ಯಾವತ್ತಾದ್ರೂ ಮಾಡಿದ್ದೀರಾ? ಮೋದಿ ಅವರು ಮಾತಾಡಿಲ್ಲ, ಜಂಜಿಗಳ ವಿರುದ್ಧ ಏನನ್ನೂ ಹೇಳಿಲ್ಲ. ಜಂಜಿಗಳು ಮಾಡಿದಂತ ವ್ಯಂಗ್ಯವನ್ನು ಅಷ್ಟು ಕ್ರೂರವಾದಂತ ಭಾಷೆಗಳಲ್ಲಿ ಅವರ ತಾಯಿಯನ್ನ ಮೂದಲಿಸಿದ್ರು ಕೂಡ ಅದನ್ನ ಕ್ಷಮಿಸುವಂತ ಧಾರಾಳತನವನ್ನ, ಹೃದಯವಂತಿಕೆಯನ್ನ ಹೊಂದಿದ್ರು ಅವರು. ಆದರೆ ಅದೇ ರೀತಿಯಲ್ಲಿ ತಕ್ಷಣಕ್ಕೆ ಪರೀಕ್ಷಾ ಅವ್ಯವಹಾರದ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನ ಅತ್ಯಂತ ಕಠಿಣವಾದ ಕ್ರಮವನ್ನ ಶಾಸನಾತ್ಮಕವಾಗಿ ತೆಗೆದುಕೊಂಡ್ರು. ಹಾಗೇನೆ ನಿನ್ನೆ ಕೆಂಪುಕೋಟೆಯಲ್ಲಿ ನಿಂತು ಮಾತಾಡಿದಂತ ಮಾತು ಇದೆಲ್ಲವೂ ಒಂದು ಪ್ರಾಸಂಗಿಕವಾದದ್ದು ಅಂತ ನೀವು ಭಾವಿಸಬಹುದು. ಆದರೆ ಈಗ ನಾನು ಹೇಳ್ತಾ ಇದ್ದೇನೆ ಕೇಳಿ, ಇದು ರೋಮಾಂಚಕಾರಿಯಾದದ್ದು. ನೇರವಾಗಿ ಯುವ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಹೇಳಿದ್ರು, ನಾವು ಕಳೆದ ಮಾರ್ಚ್ ಅಲ್ಲಿ ಈ ದೇಶವನ್ನ ನಕ್ಸಲ್ ಮುಕ್ತ ಅಂತ ಘೋಷಿಸಿದ್ದೇವೆ, ಮಾಡಿ ತೋರಿಸಿದ್ದೇವೆ, ನಮ್ಮ ಪ್ರಣಾಳಿಕೆಯಲ್ಲಿತ್ತದು. ಆದರೆ ಯುವ ಸಮುದಾಯದಲ್ಲಿ ಇವತ್ತು ಮನೆ ಮಾಡ್ತಾ ಇರುವಂತ ನಕ್ಸಲ್ ಮನೋಭಾವವನ್ನ ನಾವು ಮುಂದಿನ ದಿನಗಳಲ್ಲಿ ಕಿತ್ತೊಗೆಯಬೇಕಾಗಿದೆ. ಇದು ನೇರವಾಗಿ ಜಂಜಿಗಳಿಗೆ ಹೇಳಿದ್ದು, ನೇರವಾಗಿ ದೇಶಕ್ಕೆ ಆಪತ್ತಾಗಿ ಸಲ್ತಾ ಇರುವಂತ ಅರ್ಬನ್ ನಕ್ಸಲ್ಸ್ ಗಳ ಬಗ್ಗೆ ಹೇಳಿದ್ದು, JNU ಸಂತತಿಗಳ ಬಗ್ಗೆ ಹೇಳಿದ್ದು. ಇದೇ ಪ್ರಕಾಶ್ ರಾಜ್, ಶಬನಾಜ್ಮಿ ಇಂಥವರೆಲ್ಲ ಇದ್ದಾರಲ್ಲ, ಈ ಸಂತತಿಗಳ ಬಗ್ಗೆ ನೇರವಾಗಿ ಮಾತಾಡಿದ್ರು, ಜಿರ್ಲೆಗಳ ಬಗ್ಗೆ ನೇರವಾಗಿ ಮಾತಾಡಿದ್ರು. ನಾವು ನಕ್ಸಲ್ ಮನೋಭಾವವನ್ನ ಮೂಲೋತ್ಪಾಟನೆ ಮಾಡಬೇಕಾಗಿದೆ, ಅದಕ್ಕೆ ಯುವ ಸಮುದಾಯ ಬಲಿಯಾಗ್ತಾ ಇದೆ, ಅರ್ಬನ್ ನಕ್ಸಲ್ಸ್ ನಿಂದ ಮುಕ್ತಿಯನ್ನ ಕೊಡಬೇಕಾಗಿದೆ. ಬಹುಶಃ ಒಬ್ಬ ಪ್ರಧಾನಿಯ ಕೆಂಪುಕೋಟೆಯಲ್ಲಿ ನಿಂತು ಈ ದಿಟ್ಟತನವನ್ನ, ಈ ನೇರವಂತಿಕೆಯನ್ನ ಇಲ್ಲಿಯವರೆಗೆ ಯಾರು ಪ್ರದರ್ಶಿಸಿಲ್ಲ. ಅದಕ್ಕೆ ಪರ್ಯಾಯವನ್ನು ತೋರಿಸಿದ್ರು. ನೋಡಿ, ಮುಂದಿನ ಒಂದು ವರ್ಷದಲ್ಲಿ ಭಾರತದ ಯುವ ಸಮುದಾಯಕ್ಕೆ 1 ಕೋಟಿ AI ಕೌಶಲ್ಯ ತರಬೇತಿಯ ಘೋಷಣೆ. ಇವತ್ತು ಎಲ್ಲಿ ಹೋದ್ರು AI ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯೋ ಅಷ್ಟೇ ದುರಂತವನ್ನು ಮಾಡ್ತಾ ಇದೆ, ಅದನ್ನು ಗಮನಿಸ್ತಾ ಇದ್ದೇವೆ. ಆದ್ರೆ ಮುಂದಿನ ಯುಗ AI ಯುಗ, ನೋ ಡೌಟ್. ಹಾಗಾಗಿ ಭಾರತ ಮುಂದಿನ 1 ವರ್ಷದಲ್ಲಿ ಯುವ ಸಮುದಾಯಕ್ಕೆ ಉಚಿತವಾಗಿ AI 1 ಕೋಟಿ AI ಕೌಶಲ್ಯ ತರಬೇತಿಯನ್ನ ಕೊಡ್ತದೆ ಅಂತ ಘೋಷಿಸಿದ್ರು. ಇನ್ನೊಂದು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದರ ಒಂದು ಮಾಫಿಯಾವೇ ನಡೀತಾ ಇದೆ. ಇಲ್ಲಿ ನಮಗೇನು ಪ್ರತಿಷ್ಠೆಯ ಪ್ರಶ್ನೆ, ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ ಸೇರಿಸಬೇಕು, ಕೋಟ್ಯಾಂತರ ರೂಪಾಯಲ್ಲಿ ನಾವು
ಅವರಿಗೆ ತೆರಬೇಕು. ಅವಾಗ ಮಾತ್ರ ನಮ್ಮ ಮಕ್ಕಳು ಬುದ್ಧಿವಂತರು, ಅಲ್ಲಿ ಓದಿದ್ರೆ ಮಾತ್ರ ಪಾಸ್ ಆಗ್ತಾರೆ. ಪ್ರತಿಷ್ಠೆಯ ಪ್ರಶ್ನೆ. ಆ ಇಡೀ ಪ್ರತಿಷ್ಠೆ ಅನ್ನೋದೇ ಈ ದೇಶದಲ್ಲಿ ಒಂದು ಮಾಫಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ತಮ್ಮ ಸಂಸ್ಥೆಗೆ ಹೆಸರು ಬರಬೇಕು, ತಮ್ಮ ಸಂಸ್ಥೆಗೆ ಜನ ಜಾಸ್ತಿ ಬರಬೇಕು, ಯುವಕರು ಹೆಚ್ಚು ಬರಬೇಕು, ಸ್ಟೂಡೆಂಟ್ಸ್ ಗಳನ್ನ ಹಾಕೋಬೇಕು. ಆದ್ರಿಂದ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣವಾಗಬೇಕಾದ್ರೆ ಉತ್ಕೃಷ್ಟವಾದಂತ ಅಂಕಗಳನ್ನು ಪಡೆಯಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನೇರ ದಾರಿ ಇಲ್ಲ, ಅಡ್ಡದಾರಿ. ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಕದಿಬೇಕು. ಸೋರಿಕೆ ಆಗುದು ಇಲ್ಲಿ. ಇದರ ಮೇಲೆನೆ ಈಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ನೇರವಾಗಿ ಹೇಳಿದ್ರು, ಈ ಕೋಚಿಂಗ್ ಸೆಂಟರ್ಗಳೆಂಬ ಕಬಂಧ ಬಾಹುವಿನಿಂದ ಯುವಕ ಸಮುದಾಯವನ್ನ ಹೊರಗೆ ತರಲೆತ್ತಬೇಕು, ತರತಕ್ಕದ್ದು. ಅದು ನಮ್ಮ ಆದ್ಯತೆ. ಏನು ಹಾಗಾದ್ರೆ ನೋಡಿ, ರೋಮಾಂಚನ ಹುಟ್ಟಿಸುವಂತ ಆಲೋಚನೆ ಇದು. ಈ ಜಿಲ್ಲೆಗಳು ಯುವಕರಿಗೆ ಉದ್ಯೋಗ ಇಲ್ಲ, ನೀಟ್ ಎಕ್ಸಾಮ್ ಹಂಗಾಯ್ತು, ಹಿಂಗಾಯ್ತು, ಅದಾಯ್ತು. ಈ ಜಿಲ್ಲೆಯನ್ನ ಸಾಕುವವರೇ ಸರ್ಕಾರ ನಡೆಸ್ತಾ ಇರುವಂತ ಕರ್ನಾಟಕದಲ್ಲಾಗ್ಬೋದು, ಜಾರ್ಖಂಡ್ ಅಲ್ಲಾಗ್ಬೋದು, ಪಂಜಾಬ್ ಅಲ್ಲಾಗ್ಬೋದು. ಅವರಿಗೆ ಪರ್ಯಾಯ ಆಲೋಚನೆ ಇಲ್ಲ, ಪರ್ಯಾಯ ಮಾರ್ಗ ಇಲ್ಲ, ಅಥವಾ ಉಪಶಮನ ಮಾಡುವ ಮಾರ್ಗವನ್ನು ಕಂಡುಕೊಂಡಿಲ್ಲ ಜಾರ್ಖಂಡ್ ಅಲ್ಲಿ ಈವರೆಗೂ. ಪುಂಡಾಟಿಗೆ ಪೊಲೀಸರನ್ನ ದಾದಾಗಿರಿ. ಅದೇ ಜಂತರ್ ಮಂತರಲ್ಲಾದ್ರೆ ರಾಜೀನಾಮೆ ಕೊಡಿ, ಸರ್ಕಾರ ಇಳಿಸಿ, ಮೋದಿ ಕ್ಷಮೆ ಕೇಳಲಿ, ಅಮಿತ್ ಶಾ ಕ್ಷಮೆ ಕೇಳಲಿ ಅಂತ LOP ಕೇಳ್ತಾರೆ. ಜಾರ್ಖಂಡ್ ಅಲ್ಲಿ ಕೇಳುದಿಲ್ಲ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಇದಕ್ಕೆ ಮೂಲ ಕಿತ್ತೊಗೆಬೇಕು. ಅದಕ್ಕಾಗಿ ಟಾಸ್ಕ್ ಫೋರ್ಸ್ ಮಾಡಿದ್ದು. ನಂದನ್ ನೀಲೇಕಣಿ ಅಂತ ಮಹಾಮೇಧಾವಿಗಳನ್ನಲ್ಲಿ ಕೂಡಿಸಿದ್ದು ಬೇರೆ ಕಾರಣಕ್ಕಾಗಲ್ಲ. ಇದು ಹೇಳಿದ್ರು, ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಕರಿದ್ದಾರೆ. ಹಾಗಾಗಿ ಈ ಕೋಚಿಂಗ್ ಸೆಂಟರ್ಗೆ ನಮ್ಮಲ್ಲಿರುವ ನೆಟ್ವರ್ಕ್, ನಮ್ಮಲ್ಲಿರುವ ಬೆಸ್ಟ್ ಶಿಕ್ಷಕರನ್ನ ಬಳಸಿ ಮುಂದಿನ ದಿನಗಳಲ್ಲಿ ಇಡೀದಾದ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತ ಕೋಚಿಂಗ್ ಕ್ಲಾಸ್ ಅನ್ನ ಉಚಿತವಾಗಿ ಆನ್ಲೈನ್ ಅಲ್ಲಿ ಮಾಡ್ತೇವೆ. ಮಾತಾಡ್ಲಿ ಜಿಲ್ಲೆಗಳು, ನೋಡುವ. ಇದನ್ನು ವಿರೋಧಿಸ್ಲಿ, ನೋಡೋಣ. ಮೋದಿ ಅವರ ಭಾಷಣ ನಡುಗುತ್ತಾ ಮಾಡಿದ್ದಾರೆ ಅಂತ ಕೇಜ್ರಿವಾಲ್ ನಂತ ಕೇಡಿ ನಿನ್ನೆ ಯಾವುದೋ ಟ್ವೀಟ್ ಮಾಡಿದ್ದನ್ನು ನೋಡಿದೆ ನಾನು. ಅದಕ್ಕೆ ಉತ್ತರಿಸಲಿಕ್ಕೆ ನಮಗೆ ಹತ್ರ ಬೇಕಾದಷ್ಟು ಅಸ್ತ್ರಗಳು ಉಂಟು. ಮೋದಿ ಅವರ ಮಾತೇನು, ಮೋದಿ ಅವರ ಹೆಜ್ಜೆ ಏನು, ಮೋದಿ ಅವರ ದಿಟ್ಟತನ ಏನು, ಅದನ್ನ ನಿನ್ನೆ ಸುದೀರ್ಘವಾದಂತ ಮಾತುಗಳಲ್ಲಿ ಸ್ಪಷ್ಟ ಅಂಕಿಅಂಶಗಳೊಟ್ಟಿಗೆ ಏನು ಮಾಡಿದ್ದೇವೆ, ಏನು ಮಾಡ್ತೇವೆ, ಬಹಳ ಬಹಳ ನೇರವಾಗಿ ನಿನ್ನೆ ಅವರು ಗುರಾಣಿಯನ್ನ ಹೇಗೆ ಹಿಡಿಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಹಾಗಾಗಿ ನಿನ್ನೆ ಖಾಸಗಿ ಕೋಚಿಂಗ್ ಸೆಂಟರ್ನ ಈ ಮಾಫಿಯಾಕ್ಕೆ ಸಂಪೂರ್ಣವಾದ ಮುಕ್ತಿಯನ್ನ ಕೊಡ್ತೇವೆ ಅನ್ನುವುದನ್ನ, ಹೇಗೆ ಮಾಡ್ತೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಯುವ ಸಮುದಾಯವನ್ನ ಕಾಡ್ತಾ ಇರುವಂತ ಈ ಡ್ರಗ್ ಮಾಫಿಯಾ, ಅದರಿಂದಲೂ ನಾವು ಮುಕ್ತವಾಗಬೇಕಾಗಿದೆ. ನಕ್ಸಲ್ ಮನೋಭಾವದಿಂದ ಮುಕ್ತವಾಗಬೇಕಾಗಿದೆ. ಯುವಕರಿಗೆ ಇವತ್ತು ಯಾವ್ಯಾವ ರೀತಿಯ ಒಂದು ಸೌಲಭ್ಯಗಳು ಬೇಕು, ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಅದನ್ನ ನಾವು ಯಾವ ರೀತಿ ಮಾಡ್ತೇವೆ, ತಂತ್ರಜ್ಞಾನವನ್ನ ಯುವ ಸಮುದಾಯಕ್ಕೆ ಹೇಗೆ ನಾವು ಉಚಿತವಾಗಿ ಹಂಚುತ್ತೇವೆ, ಪ್ರಬುದ್ಧವಾಗಿ. ನಂಬರ್ 1 ಕಾಕಪೋಕ ರೀತಿಯಲ್ಲ, ಅತ್ಯಂತ ಒಂದು ನಿಪುಣತೆಯಿಂದ ಮತ್ತು ಅಷ್ಟೇ ಶೈಕ್ಷಣಿಕವಾಗಿ ಮೇಲ್ಮಟ್ಟದ ಶಿಕ್ಷಣದ ಮೂಲಕ, ಶಿಕ್ಷಕರ ಮೂಲಕ, ತಂತ್ರಜ್ಞಾನದ ಮೂಲಕ ನಾವು ನೀಡ್ತೇವೆ. ಇದು ಮೋದಿ. ಜಿಲ್ಲೆಗಳು ಬಂದು ಇಲ್ಲಿ ಪುಂಡಾಟ ಮಾಡಿದ್ರಲ್ಲ ಈ ದೇಶದಲ್ಲಿ, ಅದಕ್ಕೆ ರಚನಾತ್ಮಕವಾಗಿ ಹೇಗೆ ಉತ್ತರ ಕೊಡ್ತೇನೆ ಅನ್ನೋದನ್ನ ಪ್ರಧಾನಿ ನಿನ್ನೆ ತೋರಿಸ್ಕೊಟ್ರು. ಜಿರ್ಲೆಗಳ ಮೀಸೆಯನ್ನ ಕತ್ತರಿಸಿದ್ದಲ್ಲ, ಜಿರ್ಲೆಗಳ ಇಡೀದಾದಂತ ಆತ್ಮವನ್ನೇ ನಿನ್ನೆ ಧೂಳಿಪಟ ಮಾಡಿದ್ದು ಮೋದಿಯವರ ಭಾಷಣ. ನಿಮಗೇನನ್ನಿಸ್ತು? ನಿಮಗೆ ಯಾವ ರೀತಿ ಅದು ಅರ್ಥ ಆಯ್ತು? ನಿಮ್ಮ ಪ್ರತಿಕ್ರಿಯೆ ಏನು? ದಯವಿಟ್ಟು ತಿಳಿಸಿ. ದೇಶ ಕಟ್ಟುವಂತ ಈ ಮಹಾತ್ಮನ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಒಂದು ಪ್ರೋತ್ಸಾಹದ, ಪ್ರತಿಕ್ರಿಯೆಯ, ಸಾಂಗತ್ಯದ ಒಂದು ಪರಿಕ್ರಮ ಅತ್ಯಂತ ಜರೂರತ್ತಾಗಿದೆ. ನಮಸ್ತೆ.